ನ್ಯಾಯ ವೈಶೇಷಿಕ ಮತ ಮೇ ನ್ಯಾಯ ಮತ ಗೌತಮನ ಮತ. ವೈಶೇಷಿಕ ಅಂದ್ರೆ ಕಣರುಕ. ಜ್ಞಾನಿಕಿ ಉತ್ಪಾದಕ ಕರ್ನಾರ ಮಾಡಿಕೊಡುವ ಸಾಮಗ್ರಿತೆ ಸಾಮಗ್ರಿಗಿಂತಲೂ ಬಾಹ್ಯ ಅಂದ್ರೆ ಭಿನ್ನ ಹೊರಗಲ್ಲ, ಅದಕ್ಕಿಂತಲೂ ಭಿನ್ನ. ಬಾಹ್ಯ ಅಂದ್ರೆ ಹೊರಗೆ ಆಗ್ತದ, ಕಿಂತು ಅದಕ್ಕಿಂತ ಭಿನ್ನ ಅಂತ ಅರ್ಥ ಮಾಡಬೇಕು. ನ್ಯಾಯ ವೈಶೇಷಿಕ ಮತದಲ್ಲಿ ಜ್ಞಾನದ ಉತ್ಪತ್ತಿಗೆ ಜ್ಞಾನ ಉತ್ಪತ್ತಿ ಮಾಡಿಕೊಡುವ ಸಾಮಗ್ರಿಗಿಂತಲೂ ಭಿನ್ನ ಸಾಮಗ್ರಿಯಿಂದ ಅಪ್ರಮತ್ವದ ಉತ್ಪತ್ತಿ ಬಂದಿದೆ. ಹಿಡಿಂಗು ಅದಕ್ಕೆ ಪರತಃ ಅಪ್ರಾಮಾಣ್ಯವಾದ ಅಂತ ಹಿಂಗೆ ಹೇಳ್ತಾರೆ. ಅವ್ರದ್ದು ಪರಿಭಾಷೆ ಇದು. ಪ್ರಾಮಾಣ್ಯ ಅಂದ್ರೆ ಪ್ರಮಾಣ ಅಲ್ಲ. ಪ್ರಾಮಾಣ್ಯ ಅಂದ್ರೆ ಪ್ರಮಾಣ ಅಂತ ಹಿಂಗೆ ಇಲ್ಲಿ ತಗೋಬೇಡದು. ಪ್ರಾಮಾಣ್ಯವಾದ. ಈಗ न्यायशास्त्र मत में ज्ञान की उत्पादक सामग्री थे प्रमत्व की उत्पत्ति होवे नहीं. ನ್ಯಾಯಿಕರ ಮತದಲ್ಲಿ ಶಾಸ್ತ್ರ ಮತದಲ್ಲಿ ನ್ಯಾಯಿಕರ ಶಾಸ್ತ್ರ ಮತದಲ್ಲಿ ಜ್ಞಾನದ ಉತ್ಪಾದನೆ ಮಾಡಿಕೊಡುವ ಸಾಮಗ್ರಿಗಿಂತಲೂ ಸಾಮಗ್ರಿಯಿಂದ ಪ್ರಮತ್ವದ ಉತ್ಪತ್ತಿ ಆಗುವುದಿಲ್ಲ. ಮತ್ತೇನು ಜ್ಞಾನಕ್ಕೆ ಜ್ಞಾಪಕ ಸಾಮಗ್ರಿ ಸೇ ಪ್ರಮತ್ವ ಕಾ ಜ್ಞಾನ ಹೋವೇ नहीं. ಜ್ಞಾನದ ಉತ್ಪತ್ತಿಯನ್ನು ಮಾಡ್ತಾರೆ ಸಾಮಗ್ರಿ ಒಳಗಲ್ಲ, ಆ ಸಾಮಗ್ರಿಯಿಂದ ಪ್ರಮತ್ವ ಉತ್ಪತ್ತಿ ಆಗೋಲ್ಲ. ಮತ್ತು ಜ್ಞಾನದ ಜ್ಞಾಪಕ ಅಂದ್ರೆ ದಾಖುನಾರ ತೋರಿಸಿಕೊಡುವ ಜ್ಞಾಪಕ ಮುಂಚೆ ದಾಖುನಾರ ತೋರಿಸಿಕೊಡುವ ಸಾಮಗ್ರಿ ಸೇ ಪ್ರಮತ್ವ ಕಾ ಜ್ಞಾನ ಹೋಗಿ. ಆ ಜ್ಞಾಪಕ ಸಾಮಗ್ರಿಯಿಂದನೂ ಕೂಡ ಪ್ರಮತ್ವದ ಜ್ಞಾನ ಆಗುವುದೇ ಇಲ್ಲ. ಮುಂದೆ ಅವ್ರು ಸಾಮಗ್ರಿ ಹೇಳ್ತಾರೆ. ಅಂದರೆ ಜ್ಞಾನದ ಜ್ಞಾಪಕ ಸಾಮಗ್ರಿ ಹಿಂದೆ ತಮಗೆ ಜ್ಞಾನ ಲಕ್ಷಣ ಸಂಬಂಧ ಒಳಗೆ ಹೇಳ್ಕೊಂಬಂದಾರೆ ನೋಡಿರಿ. ಯಾವ ರೀತಿ ಅನುವ್ಯವಸಾಯ ಜ್ಞಾನ, ಅಥವಾ ಆತ್ಮ ಮನಸ್ಸಿನ ಸಂಯೋಗ, ಮನಸ್ಸಿನ ಇಂದ್ರಿಯ ಸಂಯೋಗ, ಅಲ್ಲಿಂದ ವಿಷಯಗಳ ಸಂಯೋಗ ಅಂದರೆ ಅಯಂ ಘಟ ಜ್ಞಾನ. ಹಿಂಗೆ ಇದು ಜ್ಞಾನ ಸಾಮಗ್ರಿ ಅವ್ರ ಮತದಲ್ಲಿದು ಜ್ಞಾನ. ಆದರೂ ಇದರಿಂದ ಪ್ರಮತ್ವ ಜ್ಞಾನ ಆಗಲ್ಲ. ಪ್ರಮತ್ವ ಜ್ಞಾನ ಒಮ್ಮೆನೆ ಇದರಿಂದ ಪ್ರಮತ್ವ ಜ್ಞಾನ ಆಗುವುದಿಲ್ಲ. ಯಾಕೂ ಪರತಃ ಪ್ರಾಮಾಣ್ಯವಾದ ಇದಕ್ಕೇನೇನೋ ಪರತಃ ಪ್ರಾಮಾಣ್ಯವಾದ ಅಂತ ಹೇಳುತ್ತೇವೆ. ಏನು ಪರತಃ ಅಂದ್ರೆ ಅನ್ಯಸೆ ಪ್ರಾಮಾಣಿಕ ಉತ್ಪತ್ತಿ ಹೋತಿ. ಅನ್ಯಸೆ ಅಂದರೆ ಈ ಹೇಳುವ ಸಾಮಗ್ರಿಗಿಂತಲೂ ಭಿನ್ನ ಸಾಮಗ್ರಿಯಿಂದ ಪ್ರಾಮಾಣ್ಯದ ಉತ್ಪತ್ತಿ ಆಗುತ್ತದೆ. और अन्य से प्रामाणिकी ज्ञान भी होता है. ಅಂದರೆ ಈ ಹೇಳುವ ಸಾಮಗ್ರಿಗಿಂತಲೂ ಭಿನ್ನ ಸಾಮಗ್ರಿಯಿಂದಲೇ ಪ್ರಮತ್ವದ ಪ್ರಾಮಾಣ್ಯದ ಪರತಃ ಅಪ್ರಾಮಾಣ್ಯ ಉತ್ಪತ್ತಿ ಆಗುತ್ತದೆ. ಯಾವ ಪ್ರಸಂಗ ಮೇ ಪ್ರಮತ್ವ ಕಾ ನಾಮ ಪ್ರಾಮಾಣ್ಯ. ಇಲ್ಲಿ ಪ್ರಮತ್ವ ಅಂದ್ರೆ ಈಗ ಹೆಂಗೆ ನಾವು ಘಟತ್ವ ಪ್ರಮತ್ವ ಜಾತಿಯತ್ವ ಕಾಳು ಹೋಗ್ಬೇಡ್ರಿ. ಪ್ರಮತ್ವ ಹೆಸರೇ ಪ್ರಾಮಾಣ್ಯ. ಪ್ರಾಮಾಣ್ಯ ಅಂದರೆ ನೀವು ಅದೀಗ ನಾವು ಹಮೇಶ ಪ್ರಮಾಣಕ್ಕೆ ಅಂತ ಗೊತ್ತಿರ್ತೇವೆ. ಪ್ರಮಾಣ ಅಲ್ಲ ಇಲ್ಲಿ ಈ ಪ್ರಸಂಗದಲ್ಲಿ. ಪರತಃ ಕಹಿಯೇ ಅನ್ಯತೆ. ಪರತಃ ಪ್ರಾಮಾಣ್ಯ. ಇನ್ನು ಪರತಃ ಅಂದ್ರೇನು? ಅನ್ಯತೆ ಪ್ರಾಮಾಣಿಕೆ ಉತ್ಪತ್ತಿ ಹೋವೆ. ಪರತಃ ಅಂದ್ರೆ ಅನ್ಯದಿಂದ ಆ ಪ್ರಾಮಾಣ್ಯದ ಅಂದ್ರೆ ಪ್ರಮತ್ವ ಉತ್ಪತ್ತಿ ಆಗುತ್ತದೆ. ತಿಳಿಯುತ್ತೆ ನಿಮಗಿದು? ಅನ್ಯತೆ ಹಿ ಪ್ರಾಮಾಣಿಕ ಜ್ಞಾನ ಹೋವೆ. ಅನ್ಯ ಬೇರೆ ಅಂದ್ರೇ ಆ ಪ್ರಾಮಾಣ್ಯದ ಜ್ಞಾನ ಆಗುತ್ತದೆ. ಜ್ಞಾನಕ್ಕೆ ಸಾಮಗ್ರಿತೆ ಭಿನ್ನ ಸಾಮಗ್ರಿ ಪರ ಶಬ್ದ का अर्थ है. ಪರ ಈ ಶಬ್ದ ಏನು ಭಿನ್ನ ಅಂತ ಹೇಳಿದೆವು ನಾವು. ಪರ ಅಂದ್ರೇನು? ಜ್ಞಾನ ಸಾಮಗ್ರಿಗಿಂತಲೂ ಭಿನ್ನ ಸಾಮಗ್ರಿ ಪರ ಶಬ್ದದ ಅರ್ಥ ಇರುತ್ತದೆ. ಸರಳದಿದು. ಯಾತೆ ಏನು ನಿಷ್ಕರ್ಷ ಹುವ. ಈಗ ಇಲ್ಲಿ ಪರ್ಯಂತ ಹೇಳುವುದೇನು ನಿಷ್ಕರ್ಷ ನಿಚ್ಚೋರು ಹೇಳ್ತಾರೆ. ಅದರದ್ದೇನು ಜ್ಞಾನಕ್ಕೆ ಸಾಮಗ್ರಿತೆ ಪ್ರಮತ್ವಕ್ಕೆ ಸಾಮಗ್ರಿ ಭಿನ್ನ ಹೈ. ಜ್ಞಾನ ಸಾಮಗ್ರಿಗಿಂತಲೂ ಪ್ರಮತ್ವದ ಸಾಮಗ್ರಿ ಭಿನ್ನ ಇರುತ್ತದೆ.
ज्ञान की उत्पत्ति की सामग्री तो इंद्रिय अनुमान आदि का पूर्व कई है ಜ್ಞಾನದ ಉತ್ಪತ್ತಿ ಸಾಮಗ್ರಿ ನಾವು ಹಿಂದೆ ನಿಮಗೆ ಇಂದ್ರಿಯ ಅನುಮಾನಾದಿಗಳು ಜ್ಞಾನದ ಉತ್ಪತ್ತಿ ಹೆಂಗಾತ ಅಂತ ಅವರು ಹಿಂದೆ ನಿಮಗೆ ಪ್ರಥಮ ಪ್ರತ್ಯಕ್ಷ ಪ್ರಮಾಣದವನು ಹೇಳಿದರು ಜ್ಞಾನ ಲಕ್ಷಣ ಸಂಬಂಧದೂ ಕೂಡ ಹೇಳ್ಕೊಂಡು ಬಂದರು ज्ञान की उत्पत्ति की सामग्री तो इंद्रिय अनुमान आदि पूर्व कई है ಹೇಳಿದೆವು जो तासे प्रमथ की उत्पत्ति होवे तो ಇದರಿಂದಲೇ ಜ್ಞಾನ ಉತ್ಪತ್ತಿ ಸಾಮಗ್ರಿಗಳಿಂದ ಯಾನು ನಾವು ಅಂದರೆ ಇಂದ್ರಿಯ ಅನುಮಾನವಾದಗಳಿಂದ ಯಾನು ಉತ್ಪತ್ತಿ ಪ್ರಮುಖ ಹೇಳಿದೆವು ಅದರದಿಂದಲೇ ತಾಸೆ ಪ್ರಮತ್ವಕ್ಕೆ ಉತ್ಪತ್ತಿ ಹೋಯಿತು ಪ್ರಮತ್ವದೂ ಕೂಡ ಉತ್ಪತ್ತಿ ಆಗಿದ್ದಾದರೆ ಸಕಲ ಜ್ಞಾನ ಪ್ರಮಾ ಹುವಾ ಚಾಯೆ ಎಲ್ಲ ಜ್ಞಾನ ಪ್ರಮಾಣೆ ಹಾಗೂ ಸಕಲ ಜ್ಞಾನ ಒಂದು ಭ್ರಮಾದ ಒಂದು ಭ್ರಮನೂ ಪ್ರಮಾಣೆ ಆಗಬೇಕು ಹಾಂ ಪ್ರಮಾ ಹುವಾ ಚಾಯೆ ಮತ್ತು ಭ್ರಮನೂ ಪ್ರಮ ಆಯ್ತಂದ್ರೆ ಅಪ್ರಮಾದ ಮತ್ತೆ ಎಲ್ಲಿ ಅದು ಬಂದು ಮತ್ತು ಅಪ್ರಮಾದ ಜ್ಞಾನ ಏನಾಯಿತು ಲೋಪ ಆಗಿಬಿಡುತ್ತೆ अप्रमाद ज्ञान का लोप होगा याते ज्ञान की उत्पत्ति की सामग्री से अधिक सामग्री से प्रमत्व की उत्पत्ति होवे है ज्ञान उत्पत्ति ಮಾಡುವ ಸಾಮಗ್ರಿಗಿಂತಲೂ सामग्री हून मुंबई हून गाड़ी मुंबई हून चालली हाँ मुंबई हून सामग्रींद अधिक सामग्री से प्रमत्व की उत्पत्ति होवे कहते अधिक सामग्री नहीं है ता ज्ञान में प्रमत्व धर्म होवे नहीं यदि अधिक सामग्री ಇಲ್ಲ ಅಲ್ಲಿ ಪ್ರಮತ್ವ ಧರ್ಮ ಆಗುವುದಿಲ್ಲ ಪ್ರಮತ್ವ ಹೋವೆ ಇದಾನ್ವಯ प्रमत्व होवे नहीं ಇದು ವ್ಯತಿರೇಕ ಇಲ್ಲಿ ತನಕ ಹಾಂ ಯಾಕೆ ಬ್ರಹ್ಮಜ್ಞಾನ का लोप नहीं ಹಿಂಗೆ ಹೇಳಿದರೆ ಬ್ರಹ್ಮಜ್ಞಾನನೂ ಕೂಡ ಲೋಪ ಆಗಲಿಲ್ಲ ಹಿಂಗೆ ನಾವು ಒಪ್ಪದೇವಪ್ಪ ಅಂದ್ರೆ ಬ್ರಹ್ಮಜ್ಞಾನ ಲೋಪ ಇಲ್ಲ ಸೊ ಅಧಿಕ ಸಾಮಗ್ರಿ ಗುಣ है अधिक सामग्री ಏನು अधिक सामग्री ಅಂತ ಹೇಳ್ಕೊತಾರೆ ಅವರು ಇಲ್ಲಿ ಪರಂತ अधिक सामग्री ಅಂದರೆ ನಿಮ್ಮಲ್ಲಿ ಏನದ ಏನು अधिक सामग्री ಅಂದರೆ ಗುಣ ಅಂದರೆ ಇಂದ್ರಿಯ ವಿಷಯಗಳ ಅಧಿಕ ಸಂಬಂಧ ಗುಣ ಅಂದ್ರೆ ಇಂದ್ರಿಯ ಮತ್ತು ವಿಷಯದ ಅಧಿಕ ಸಂಬಂಧ ಅಂದರೆ ಸಂಪೂರ್ಣ ವಿಷಯಕ ಇಂದ್ರಿಯದ ಸಂಬಂಧ जहाँ गुण सहित इंद्रिय अनुमान आदि कंते ज्ञान होवे ता प्रमा होवे यदि गुण सहित इंद्रिय अनुमानादिಗಳಿಂದ ಜ್ಞಾನ ಆಗುವುದು ಅದು ಪ್ರಮ ಅನ್ವಯ ಗುಣರಹಿತ ಇಂದ್ರಿಯ अनुमानादि कंते ज्ञान होवे है सो प्रमा नहीं ಅದು सो प्रमा नहीं व्यतिरेक या में प्रत्यक्ष प्रमा की उत्पत्ति में प्रत्यक्ष प्रमाद उत्पत्तिಯಲ್ಲಿ विषय के अधिक देश में इंद्रिय का संयोग गुण है गुण ಅಂದ್ರೆ ಏನು अधिक सामग्री ಅಂದ್ರೆ ಗುಣ ಈ ಗುಣ ಅಂದ್ರೆ ಏನು ಅಂತ ಹೇಳ್ತಾರೆ ನೋಡಿ प्रत्यक्ष प्रमा की उत्पत्ति में विषय के अधिक देश में ಅಂದ್ರೆ ಸಂಪೂರ್ಣ ದೇಶದಲ್ಲಿ ಇಂದ್ರಿಯದು ಸಂಪೂರ್ಣ ದೇಶದಲ್ಲಿ ಆ ಇಂದ್ರಿಯದ ಸಂಯೋಗವೇ ಗುಣ ಇರುತ್ತದೆ ಇದು ಏನು ಹೇಳಿದರು ಕಿ ಪ್ರತ್ಯಕ್ಷ ಪ್ರಮಾದದಲ್ಲಿ ಇನ್ನು ಅಪ್ರಮಾದಾಗ ಹೆಂಗಾಗ್ತದ ಅದು ಹೇಳ್ತಾರೆ साध्यवत पक्ष में साध्य के व्याप्य रूप हेतु का ज्ञानीय अनुमिति प्रमा की उत्पत्ति में गुण है ಸಾಧ್ಯವುಳ್ಳ ಪಕ್ಷದಲ್ಲಿ ಸಾಧ್ಯವುಳ್ಳ ಸಂದಿಗ್ಧ ಸಾಧ್ಯವಾದ ಪಕ್ಷ ಅಂತ ಹೇಳ್ತೀವಲ್ಲ ಸಾಧ್ಯವುಳ್ಳ ಪಕ್ಷದಲ್ಲಿ ಅಂದರೆ ಬೆಂಕಿ ಸಹಿತ ಪರ್ವತದಲ್ಲಿ ಆ ಸಾಧ್ಯಕ್ಕೆ ವ್ಯಾಪ್ಯ हेतु का व्याप्य हेतु का ज्ञान ही अनुमिति की उत्पत्ति में गुण है
ज्ञान की उत्पत्ति में अधिक गुण है ಇದು ಗೊತ್ತಾಯ್ತಾ ಈಗ ಅಧಿಕ ಸಾಮಗ್ರಿ ಅಂತ ಹೇಳ್ಕತ್ತಿರಲ್ಲ अप्रामाण्य ಆಗಬೇಕಾಗಿದೆ ಅದಕ್ಕೆ जहाँ व्यभिचारी हेतु का पक्ष में ज्ञान होवे ता अनुमिति ज्ञान की सामग्री पक्ष में हेतु का ज्ञान तो है जहाँ व्यभिचारी हेतु का ವ್ಯಭಿಚಾರಿ ಹೇತುಕ ಅಂದ್ರೆ ಏನು ಅಲ್ಲಿ ಹ್ಯಾಂಗೆ ಹಿಂದೆ ಧೂಳಿಪಟಲದಾಗ ಹೇಳ್ಕೊಂಡು ಬಂದೇವಲ್ಲ ಬೆಂಕಿ ಐತಿ ಧೂಮರ ಹೇತು ಪಕ್ಷ ಗುಣದಲ್ಲಿ ಠಿಕಾಣಿ ಜ್ಞಾನ ಐತಪ್ಪ ಅಂದ್ರೆ ಹೊಗೆ ಜ್ಞಾನ ಬೆಂಕಿ ಅದ ಪಣ ಹೊಗೆ ಇಲ್ಲ ಪಣ ಹೊಗೆದ ಜ್ಞಾನ ಆಯ್ತಪ್ಪ ಅಂದ್ರೆ ಅದು ವ್ಯಭಿಚಾರಿ ಹೇತು ಏನು ಪರಂತು ಹೊನ್ನಿ ವ್ಯಾಪ್ಯ ಆದರೂ ಕೂಡ ಮ್ಯಾಲೇನು ಹೇಳಿದ್ರು ನೋಡಿ प्रत्यक्ष उत्पत्ति में विषय के अधिक देश में इनका संयोग ಅವ್ರದ್ದು ಏನು साध्यवत् पक्ष में साध्य के व्याप्य रूप हेतु का ज्ञानी अनुमिति प्रमाण की उत्पत्ति में गुण है ಅದಲ್ಲ ಅದುವೇ ಹೊನ್ನಿ ಇಲ್ಲ ಬೆಂಕಿ ಇಲ್ಲ ಹೊಗೆ ರೂಪ ಹೇತು ಪಕ್ಷ ಗುಣದಲ್ಲಿದ್ದರೆ ಜ್ಞಾನ ಜಾಲೆ ಪರಂತು ಹೊನ್ನಿ ವ್ಯಾಪ್ಯ ಮ್ಯಾಲಿಂದು ಹೊನ್ನಿ ವ್ಯಾಪ್ಯ ಅಂದರೆ ಏನು ಮೂಲ ಉಚ್ಛೇದ ರಹಿತ ಇಂಥ ಧರ್ಮದ ಜ್ಞಾನ ಆಗಿಲ್ಲ ವ್ಯಭಿಚಾರಿ ಧೂಮ್ ಅಂದ್ರಲ್ಲ ವ್ಯಭಿಚಾರಿ ಧೂಮ್ ಅಂದ್ರೆ ಮೂಲ ಉಚ್ಛೇದ ರಹಿತ ಇಂಥ ಜ್ಞಾನ ಆಗಿಲ್ಲ ಮೂಲ ಉಚ್ಛೇದ ರಹಿತ ಅಂದರೆ ಏನು ಗೊತ್ತಾಗ್ತಲ್ಲ ಹೊನ್ನಿಚೆ ಅನುಮಿತಿ ಪ್ರಮಾ ಓದ್ ನಾಯಿ ಮೂಲ ಉಚ್ಛೇದ ರಹಿತ ಅಂದ್ರೆ ಈಗ ನಿಮ್ಮ ಕೆಳಗ ಬೆಂಕಿ ಇತ್ತಪ್ಪ ಅಂದ್ರೆ ಸಣ್ಣ ಉರ್ಲಿಗತ್ತದ ಅದು ಸಾವಕಾಶ ಉರ್ಲಿಗತ್ತಪ್ಪ ಅಂದ್ರೆ ಅದು ಒಂದೇ ಗಾಳಿ ಇಲ್ಲ ಏನಿಲ್ಲ ಆ ಬೆಂಕಿ ಬೆಳ್ಕೊಂಡು ಸಾವಕಾಶ ಮ್ಯಾಲೆ ಹೋಗ್ತದೆ ಮ್ಯಾಲೆ ಹಾಗೆ ಅದು ಎಲ್ಲೆಲ್ಲಿ ಖಂಡದೇನು ಎಲ್ಲಿ ಖಂಡಿಲ್ಲ ಅದಕ್ಕಂತಾರೆ ಮೂಲ ಉಚ್ಛೇದ ರಹಿತ ತಿಳಿದು ಮೂಲ ಉಚ್ಛೇದ ರಹಿತ ಅಂದ್ರೆ ಇಲ್ಲ ಅನುಭವ ಬರಲಿಲ್ಲ ಅಂದರೆ ಏನು ಸುಮ್ಮ ಜಗ್ ಹಿಡ್ದ ಅದು ತಾನೇ ಸುಮ್ಮ ಸಿಗರೇಟ್ದಂದು ಹೋಗಿ ಹಿಂಗೆ ಸುಮ್ಮ ಹಿಡ್ಕೊಂಡು ನಿಂತಪ್ಪ ಅಂದ್ರೆ ಒಬ್ಬ ಜಗ್ಗದ ಊದ ಬೆಂಕಿ ಒಮ್ಮೆ ಜಗ್ಗದ ಮೇಲೆ ಅಂದ್ರೆ ಬೆಂಕಿ ಹತ್ತಿರ್ತದೆ ಅದು ಮತ್ತೆ ಹಾಗೆ ಹೋಗ್ತದಿಲ್ಲ ನಡಬರ್ಗ ಖಂಡಿಲ್ಲದು ಈಗ ಕೆಳಗೆ ಬೆಂಕಿ ಸ್ವಲ್ಪ ಗಾಳಿ ಅದು ಒಮ್ಮೆ ಹೋಗಿ ಮ್ಯಾಲೆ ಬರ್ತದೆ ಮತ್ತೆ ಕಟ್ ಆಗ್ತದೆ ಒಂದು ಮ್ಯಾಲೆ ಹೋಗಿರ್ತದೆ ಮತ್ತೆ ಕಟ್ ಆಗ್ತದೆ ಅದು ಮ್ಯಾಲೆ ಹೋಗಿನೇ ಕಾಣಿಸಲ್ಲ ಪರಂತು ತೆಳಗೆ ಯಾವಾಗ ಬೆಂಕಿ ಅದ ಬೆಂಕಿ ಹಿಡಿದು ಮ್ಯಾಲೆ ಪೂರ್ಣ ಹೋಗಿ ತನಕ ಎಲ್ಲಿ ಅದು ಇದು ಆಗಲಿಲ್ಲ ಅಂದ್ರೆ ಇದಕ್ಕೆ ಮೂಲ ಉಚ್ಛೇದ ರಹಿತ ಇಂಥ ಮೂಲ ಉಚ್ಛೇದ ರಹಿತ ಇಂಥ ಧರ್ಮದ ಜ್ಞಾನ ಆಗಲಿಲ್ಲ ಅಂದರೆ ಹೊನ್ನಿ ಅನುಮಿತಿ ಪ್ರಮ ಆಗುವುದಿಲ್ಲ ಹೊನ್ನಿದು ಮೂಲ ಉಚ್ಛೇದ ರಹಿತ ಇಂಥ ಧರ್ಮ ಜ್ಞಾನ ಆಗಲಿಲ್ಲ ಅಂದರೆ ಬೆಂಕಿ ಅನುಮಿತಿ ಪ್ರಮ ಆಗುವುದಿಲ್ಲ ತಿಳಿದು ता अनुमिति ज्ञान की सामग्री पक्ष में हेतु का ज्ञान तो है होगी ज्ञान ಏನು ಐತಿ ಆದರೂ ಕೂಡ ವ್ಯಾಪ್ಯ हेतु का ज्ञान रूप गुण व्याप्य हेतु का ज्ञान गुण ಬರ್ದಾರ ನೋಡ್ರಿ साध्यवत् पक्ष में साध्य के व्याप्य हेतु का ज्ञानी अनुमिति की उत्पत्ति में गुण है ಅದು परंतु व्याप्य हेतु का ज्ञान रूप गुण नहीं ಮೇಲೆ ಹೇಳಲ್ಪಟ್ಟಂಥದ್ದಂತೆ ಇಲ್ಲ ತಿತ್ತಿದ್ದು ಏನಿಲ್ಲ ಹಾಂ ಯಾರು ಆವಾಜ್ ಆಯ್ತಲ್ಲ ಹಾಂ ಸ್ವಲ್ಪ ಏನು ತೆರೆದು ಬಿಡ್ರಿ ಸುಮ್ಮನೆ ಕಿಟಕಿ ನಿಮ್ಗೆ ಇದು ಗುರ್ತೈತೇನು ಹಾಂ ಸಾಧ್ಯವುಳ್ಳ ಮೇಲಿನ ನೋಡಿ ಸಾಧ್ಯವುಳ್ಳ ಪಕ್ಷದಲ್ಲಿ ಸಾಧ್ಯದ ವ್ಯಾಪ್ಯ ರೂಪ ಹೇತುಕ ಅಂದ್ರೆ ಮೂಲ ಉಚ್ಛೇದ ರಹಿತ ವನ್ಯಸಹಿತ ಆ ಜ್ಞಾನವೇ ಅನುಮಿತಿ ಉತ್ಪತ್ತಿಯಲ್ಲಿ ಗುಣ ಇರುತ್ತದೆ ಆದರೂ ಕೂಡ ಎಲ್ಲಿ ವ್ಯಭಿಚಾರಿ ಹೇತುಕ ಪಕ್ಷ ಮೇ ಜ್ಞಾನ ಹೋವೆ ವ್ಯಭಿಚಾರಿ ಹೇತುಂದು ಪಕ್ಷದಲ್ಲಿ ಜ್ಞಾನ ಆಗುದು ಅಂದರೆ ಈಗ ಬೆಂಕಿಯೆಲ್ಲ ಬರೀ ಹೊಗಿನೇ ಕೆಲಸ ಹೋಗ್ತದೆ ನೋಡಿ ಈಗ ನೀವು ಯಾವಾಗ ಬೆಂಕಿ ಆರಿರ್ತದೆ
ಆದರೂ ಹೋಗಿ ಮ್ಯಾಲೆ ಹೊಂಟಿರ್ತದೆ. ಹೊಲ್ಯಾಗ ಸುಮ್ಮನೆ ಹಿಂಗೆ ಎಲ್ಲ ಬಡ್ದು ಬಿಟ್ಟು ಬೆಂಕಿ ಹಾಕ್ಸೋದು, ನೀರು ಹಾಕಲ್ಲ, ಎಲ್ಲ ಸುಮ್ಮನೆ ಎಲ್ಲ ಹಿಂಗೆ ಬಡ್ದು ಬಿಟ್ಟಿರ್ತಾರೆ. ಆದರೂ ಅದು ಹೊಗೆ ಮ್ಯಾಲೆ ಬಂದಿರ್ತದೆ, ಹೊಗೆ ठीक ಇದು तो है, परंतु व्याप हेतु का ज्ञान रूप गुण नहीं, व्याप हेतु का ज्ञान रूप गुण नहीं, याते अनुमिति प्रमा होवे नहीं, अनुमिति प्रमा आगुदिಲ್ಲ. इस रीति से ज्ञान वृत्ति प्रमत्व धर्म की उत्पत्ति में ज्ञान की जनक सामग्री थे, जनक सामग्री थे ಕೂಡಿಸ. ಈ ರೀತಿಯಿಂದ ಜ್ಞಾನದಲ್ಲಿರುವ ಪ್ರಮತ್ವ ಧರ್ಮದ್ದು ಉತ್ಪತ್ತಿಯಲ್ಲಿ ಜ್ಞಾನದ ಜನಕಗೊಳಿಸುವಂಥ ಸಾಮಗ್ರಿಯಿಂದ अन्य ಅಂದರೆ ಗುಣಕ್ಕೆ ಅಪೇಕ್ಷಾ ಹೋನೈತೆ. ಈ ರೀತಿಯಿಂದ ಜ್ಞಾನದಲ್ಲಿರುವ ಪ್ರಮತ್ವ ಧರ್ಮದ ಉತ್ಪತ್ತಿಯಲ್ಲಿ ಆ ಜ್ಞಾನಕ್ಕೆ ಜ್ಞಾನಕ್ಕೆ ಕಾರಣ ಸಾಮಗ್ರಿಯಿಂದ अन्य ಅಂದರೆ ಗುಣದ ಅಪೇಕ್ಷಾ ಇರೋಣದ್ರಿಂದ परता प्रामाणिक उत्पत्ति होवे, परता प्रामाणिक उत्पत्ति होवे. प्रमत्व की न्यायी ज्ञान वृत्ति अप्रमत्व का भी परता उत्पत्ति होवे. प्रमत्वದ ಹ್ಯಾಂಗ ಹೇಳಿದೆವು ಈಗ ಮ್ಯಾಲ ಏನೇ ನ್ಯಾಯಿ ಮ್ಯಾಲ ಪ್ರಮತ್ವ ಹೇಳಿದಿಲ್ಲ, ಅದೇ ರೀತಿಯಾಗಿ ಜ್ಞಾನದಲ್ಲಿರುವ ಅಪ್ರಮತ್ವಕ್ಕೆ ಬಿ परता उत्पत्ति होवे. परता ಅಂದರೆ ಭಿನ್ನ ಬೇರೆ ಬೇರೆ ಕಾಯತೆ ब्रह्मज्ञान दोषजन्य होवे, ये वार्ता प्रसिद्ध है. ब्रह्मज्ञान दोषजन्य होवे, ये वार्ता प्रसिद्ध है. ಎಲ್ಲರಿಗೆ ದೋಷ ಇರೋಣದಿಂದ ಬ್ರಹ್ಮ ಆಗ್ತದೆ, ಎಲ್ಲರಿಗೆ ಪ್ರಸಿದ್ಧದ. ಜಾತೆ ಪ್ರಮಾಜ್ಞಾನ ಮೇ ದೋಷ ಹೇತು ನಹಿ, ಪ್ರಮಾದಲ್ಲಿ ದೋಷ ಐತೇನು ಇಲ್ಲ, ದೋಷ ನಹಿ. ಯಾತೆ ज्ञान की सामग्री ते दोष बाह्य है, ज्ञान सामग्रीकिंतलू दोष बाह्य ಅಂದರೆ भिन्न, बाह्य ಅಂದರೆ भिन्न है. सो दोष अनंत प्रकार का है, आ दोषವು अनेक प्रकाರದ ಇರುತ್ತದೆ. इस रीति से ज्ञान सामग्री ते दोष पर है, ज्ञान सामग्रीकिंतಲೂ दोष ಏನದ पर ಅಂದರೆ भिन्न ಇರುತ್ತದೆ. भिन्न कुपरकये नोडबिಟ್ಟು तासे दोष से अप्रमा की उत्पत्ति होने ते दोषದಿಂದ अप्रमाद उत्पत्ति ಆಗಿರುವುದರಿಂದ परतः अप्रामाणिक उत्पत्ति होवे है. अप्रमत्वं को अप्रामाणिक है, अप्रमत्व के ज्ञान ಅಂದರೆ अप्रामाणिक, परतः प्रामाण्यवाद, परतः अप्रामाण्यवाद. परता ಎರಡು ಕಡೆ ಹಚ್ಚಾರ ನೋಡ್ರಿ, ಇಲ್ಲಿ ದೋಷದ ಆ ಜ್ಞಾನ ಸಾಮಗ್ರಿಗಿಂತ ದೋಷ ಭಿನ್ನದಿಲ್ಲ, ಅದಕ್ಕೆ परतः अप्रामाण्यवाद. इस रीति से प्रमत्व की उत्पत्ति अप्रमत्व की उत्पत्ति दोनों परता हुए है, ये दोनों परता हुए है. ಈ ರೀತಿಯಿಂದ ಪ್ರಮತ್ವದ ಉತ್ಪತ್ತಿ ಮತ್ತು ಅಪ್ರಮತ್ವದ ಉತ್ಪತ್ತಿ ಎರಡೂ ಪರ್ತಾನೇ ಆಗುತ್ತವೆ. ತಿಥಿಲಿ ತನಕ ತಿಥಿಲಿ ಪ್ರಭು. ಹಾಂ, ಈಗೇನು ಹೇಳ್ತಾರೆ ಏಕಾತ್ರ ಹೇಳಿ ಒಳಗೆ ಜ್ಞಾನತ್ವಕ್ಕೆ ಸಾಮಗ್ರಿ, ಜ್ಞಾನ ಮತ್ತು ಜ್ಞಾನತ್ವದ ಸಾಮಗ್ರಿಗಿಂತಲೂ अन्य ಅಂದರೆ ಭಿನ್ನ ಕಾರಣದಿಂದ, अन्य ಅಂದ್ರೆ ಭಿನ್ನ ಕಾರಣದಿಂದ ಪ್ರಮತ್ವಕ್ಕೆ ಜ್ಞಾನಕ್ಕೆ ಆ ಪ್ರಮತ್ವದ ಉತ್ಪತ್ತಿ ಹೇಳಿದರು. ಆ ಪ್ರಮತ್ವದ ಜ್ಞಾನದ ಉತ್ಪತ್ತಿ परतः ಪ್ರಾಮಾಣ್ಯ ಗ್ರಹವಾದ, परतः ಪ್ರಾಮಾಣ್ಯ ಗ್ರಹ ಅಂದರೆ ಜ್ಞಾನ, ಗ್ರಹ ಅಂದ್ರೆ ಜ್ಞಾನವಾದ. ಅಂದರೆ ಇಲ್ಲಿ ಜ್ಞಾನದ ಯಾವ ಸಾಮಗ್ರಿ ಅದರದಿಂದನೂ ಪ್ರಮತ್ವದ ಉತ್ಪತ್ತಿ ಆಗುವುದಿಲ್ಲ. ಜ್ಞಾನತ್ವಕ್ಕೆ ಸಾಮಗ್ರಿ ते अन्य ಕಾರಣತೆ ಪ್ರಮತ್ವಕ್ಕೆ ಜ್ಞಾನಕ್ಕೆ ಉತ್ಪತ್ತಿ ಅಂತ ಹೇಳಿದರು. ಅಂದರೆ ಪರತಃ ಪ್ರಾಮಾಣ್ಯ ಗ್ರಹವಾದ ಅಂದರೆ ಹೇಗೆ ನೋಡಿದರೆ ಇಲ್ಲಿ ಅಂದರೆ ಜ್ಞಾನದ ಯಾವ ಸಾಮಗ್ರಿ ಇರುವುದಲ್ಲ ಆ ಸಾಮಗ್ರಿಯಿಂದನೂ ಕೂಡ ಪ್ರಮತ್ವದ ಉತ್ಪತ್ತಿ ಆಗುವುದಿಲ್ಲ ಅಂತ ಇಲ್ಲಿ ಹೇಳೋರಿದ್ದಾರೆ. ಜ್ಞಾನತ್ವಕ್ಕೆ
ತಿಳಿತೈತಿಲ್ಲ ಪ್ರಭು. ಹಾಂ, ತೈಸೆ ज्ञान के ज्ञान की सामग्री थे प्रमत्व का ज्ञान होवे नहीं. ज्ञान के अंदर व्यवसाय ज्ञान की, ज्ञान की अनव्यवसाय ज्ञान की. ज्ञान अंदर व्यवसाय ज्ञान, अयम घट व्यवसाय ज्ञान, घटमं जानामि अनव्यवसाय ज्ञान. ठीक है, ಮುಂದೆ ಹೇಳ್ತಾರೆ ಅವ್ರಿಗೆ. ಅದ್ರ ಜ್ಞಾನ ಅಂದ್ರೆ ಮೊದಲ ಶುರುವಾತಿಗೆ ಏನಿದೆ, ಇಂದ್ರಿಯದಿಂದ ಏನಾಗ್ತದೆ, ಘಟದ ಜ್ಞಾನ ಆಗ್ತದೆ, ಅಯಂ ಘಟ. ಅದ್ರ ಮುಂದೆ ಅನುವ್ಯವಸಾಯ ಅಂದ್ರೆ ಜ್ಞಾನಕ್ಕೆ ಜ್ಞಾನಕ್ಕೂ ಅನುವ್ಯವಸಾಯ ಕೈ, ಜ್ಞಾನಕ್ಕೆ ಜ್ಞಾನಕ್ಕೂ ಅನುವ್ಯವಸಾಯ ಕೈ ಮುಂದೆ ಹೇಳ್ತಾರೆ ಅವರು ಲಕ್ಷಣ ಮುಂದೆ. ಹಾಂ, ಪ್ರಮತ್ವ ಜ್ಞಾನ ಆಗುವುದಿಲ್ಲ, ಪ್ರಮತ್ವದು ಜ್ಞಾನ ಆಗುದು. ಹೆಂಗೆ ಅನ್ಯ ಗುಣಕ್ಕೆ ಅಪೇಕ್ಷವನತೆ ಹೇಳಿರಲ್ಲಿ ತಿಳ್ತು ನಿಮ್ಗೆ. ಉತ್ಪತ್ತಿ ಸಾಮಗ್ರಿ ಒಳಗೆ ಅನ್ಯ ಗುಣ ಹೆಂಗೆ ಹೇಳಿದ್ರಲ್ಲ, ಹಂಗಿಲ್ಲಿ ಜ್ಞಾನ ಮತ್ತು ಜ್ಞಾನದ ಸಾಮಗ್ರಿಗಿಂತೂ ಪ್ರಮತ್ವ ಜ್ಞಾನ ಆಗುವುದಿಲ್ಲ. ಕಿಂತು ಜ್ಞಾನಕ ಅವರ ಜ್ಞಾನತ್ವಕ ज्या सामग्री ते ज्ञान होवे तासे अन्य कारण ते प्रमत्व का ज्ञान होवे है. ಬೇರೆ ಕಾರಣದಿಂದಲೇ ಪ್ರಮತ್ವ ಜ್ಞಾನ ಆಗುತ್ತದೆ. ಜೈಸೆ ಪ್ರತ್ಯಕ್ಷಾದಿ ಪ್ರಮಾಣತೆ ಘಟಾಧಿಕನಕ ಜ್ಞಾನ ಹೋವೆ, ಅದು ವ್ಯವಸಾಯ ಜ್ಞಾನ. ಅಯಂ ಘಟ ಏನು ಪ್ರಭು, ಅಯಂ ಘಟ ವ್ಯವಸಾಯ ಜ್ಞಾನ. ಪ್ರತ್ಯಕ್ಷಾಧಿಕ ಅನುಮಾನ ಪ್ರಮಾಣದಿಂದ, ಪ್ರತ್ಯಕ್ಷಾಧಿಕ ಪ್ರಮಾಣದಿಂದ ಘಟಾದಿಗಳ ಜ್ಞಾನ ಆಗುತ್ತದೆ, ವ್ಯವಸಾಯ ಜ್ಞಾನ ಆಗುತ್ತದೆ. ತೈಸೆ मन संयुक्त समवाय संबंधते घटादि ज्ञान का ज्ञान होवे. ತಿಳ್ತೀನಿ. ಪ್ರಥಮ ಅಂದರೆ 16 ಪಾನ 19 ಪಾನದಾಗ ಹೇಳ್ಯಾರು ಏನು ರೀ, ಅನುವ್ಯವಸಾಯ ಜ್ಞಾನನು ಜ್ಞಾನ ಲಕ್ಷಣ ಸಂಬಂಧ ಹೋಗ್ಯದಿಲ್ಲ, ಹೋಗ್ಯದಲ್ಲ ಜ್ಞಾನ ಲಕ್ಷಣ. ಹಾಂ, ಹಾಂ, ಜ್ಞಾನಕ್ಕೆ ಜ್ಞಾನಕ್ಕೂ ಅನುವ್ಯವಸಾಯಕ್ಕೆ. ಆದರೂ ಈ ವಿಸ್ತಾರವಾಗಿ ಹೇಳಿದ್ರೆ ಪ್ರತ್ಯಕ್ಷ ಪ್ರಮಾಣದಾಗ ಇದ್ರದ್ದು ಅವ್ರದ್ದೇ ರೀತಿ ಪ್ರತ್ಯಕ್ಷ ಪ್ರಮಾಣದಾಗ ಈ 16 ಮತ್ತು 19 ಪೇಜ್ ಒಳಗೆ ವಿಸ್ತಾರವಾಗಿ ಹೇಳ್ಕೊಂಡು ಸಂಬಂಧ ಎಲ್ಲ ವಿಸ್ತಾರವಾಗಿ ಹೇಳಿ. ಹಾಂ, 16 ಮತ್ತು 19 ತಕ್ಕ ಅದು ಮನುಷ್ಯನ ಬಗ್ಗೆ. हाँ, तैसे मन संयुक्त समवाय संबंधते, मन संयुक्त समवाय संबंधते घटादि ज्ञान का ज्ञान होवे ಅಂದರೆ ಅನುವ್ಯವಸಾಯ ಜ್ಞಾನ ಹೋವೆ. घटादि ज्ञान का ज्ञान होवे ಅಂದರೆ ज्ञान अनुव्यवसाय ज्ञान होवे. जहाँ नेत्रादि प्रमाणते घट का ज्ञान होवे ताका तो अयम घट ऐसा आकार है. ನೇತ್ರಾದಿ ಪ್ರಮಾಣದಿಂದ ಘಟದ ಜ್ಞಾನ ಏನಾಗ್ತದೆ, ಅದರದ್ದೇನು ಅಯಂ ಘಟ, ಅಯಂ ಘಟ ಹಿಂಗೆ ಆಕಾರ ಆಗುತ್ತದೆ. ಅವರ ಮನೋರೂಪ ಪ್ರಮಾಣತೆ ಘಟ ಜ್ಞಾನಕ ಪ್ರತ್ಯಕ್ಷ ಹೋವೆ. ಪ್ರತ್ಯಕ್ಷ ಅಂದರೆ ಜ್ಞಾನ, ಪ್ರತ್ಯಕ್ಷ ಅಂದರೆ ಮತ್ತು ಜ್ಞಾನ ಪ್ರತ್ಯಕ್ಷ ಜ್ಞಾನ, ಪ್ರತ್ಯಕ್ಷ ಅಂದರೆ ಜ್ಞಾನ ಮುಂದಿಂದು ಇಚ್ಛೆಗಳು. मनोरूप प्रमाणते घट ज्ञान का ज्ञान होवे. प्रत्यक्ष अंदर में ज्ञान, घट का प्रत्यक्ष, हाँ, घट ज्ञान का प्रत्यक्ष होवे. हाँ, ज्ञान होवे. हाँ, ताका तो घटम हम जानामि ऐसा आकार है. ಅದರದೇನು घटम हम जानामि ऐसा आकार है. घटम अहम जानामि या मानस ज्ञान का विषय. घटम हम जानामि ಅಂತ ಇದೇನು ಮಾನಸ ಜ್ಞಾನಕ ವಿಷಯ ಅಂದರೆ ಮನುಷ್ಯನಿಂದ ಆಗುವ ಅನುವ್ಯವಸಾಯ ಜ್ಞಾನ ವಿಷಯ. घट ज्ञान, घट ज्ञान ಅದು ಜೋ ಘಟ ಬಿ ಅಂದ್ರೆ ನಡೀತದೆ. ಬರೀ ಘಟ ಬಿ ವಿಷಯ, ಜೋ ಘಟ ಬಿ ವಿಷಯ ಅಂದ್ರೆ ಸ್ವಲ್ಪ ಒತ್ತಾಯ ಮಾಡೋದು ಹೇಳಪ್ಲೆ ಆಗ್ತದೆ. ಹಾಂ, ಮಾನಸ ಜ್ಞಾನಕ್ಕೆ ವಿಷಯ ಘಟ ಜ್ಞಾನ
ಮತ್ತು ಘಟನೂ ವಿಷಯ ಇರುತ್ತದೆ. घट भी विषय है. घट और घट भी दोनों. घट और घट भी. घटनू ಕೂಡ. ಹಾಂ, ಘಟ ಮತ್ತು ಘಟನ ಕೂಡ. ಘಟ ಜ್ಞಾನ ಕೂಡ. ಘಟ घट जी. घट घट ಎರಡು. ಹಾಂ ಹಾಂ ಕಾಯತೆ. हाँ, ज्ञान का ज्ञान अनुव्यवसाय कहिए. और लक्षण ज्ञान के ज्ञान अनुव्यवसाय कहिए. घटाधिकन का ज्ञान व्यवसाय कहिए. हाँ, घटादिಗಳ ಜ್ಞಾನಕ್ಕೆ ಏನಂದ್ರಿ? व्यवसाय. अनुव्यवसाय ज्ञान का ये स्वभाव है. अनुव्यवसाय ज्ञान स्वभाव ಏನದ? व्यवसाय के विषय को त्यागे नहीं. व्यवसाय के विषय को ಅಂದರೆ ಘಟ ವ್ಯವಸಾಯ ಜ್ಞಾನಕ್ಕೆ ವಿಷಯ ಘಟ ಅದು. ಹಾಂ, ಆ ವಿಷಯವನ್ನು ಅನುವ್ಯವಸಾಯ ಸ್ವಭಾವ ಏನು? ಕಿ ವ್ಯವಸಾಯದ ವಿಷಯವನ್ನು ತ್ಯಾಗ ಮಾಡುವುದೇ ಇಲ್ಲ. ಗೊತ್ತಿದ್ದು घटाधिकन का ज्ञान व्यवसाय कहिए. अनुव्यवसाय ज्ञान का ये स्वभाव है. व्यवसाय के ಅಂದರೆ ज्ञान के विषय को घट त्यागे नहीं, घट को त्यागे नहीं, किंतु विषय सहित व्यवसाय को प्रकाश करे. विषय ಅಂದರೆ घट, ಆ घटದ ज्ञान प्रकाश है. इसी वास्ते ज्ञान की अनुव्यवसाय संज्ञा है. ಇದೇ ಕಾರಣದಿಂದ ಜ್ಞಾನ की अनुव्यवसाय संज्ञा है. ज्ञान के ನಿಮ್ಗೆ ಏನು ಅನಿಸ್ತದೆ ಪ್ರಭು? की ज्ञान की व्यवसाय संज्ञा है. ಜ್ಞಾನದ್ದು ಹಿಂಗಾಗ್ತದೆ. ಜ್ಞಾನಕ್ಕೂ ಜ್ಞಾನದ್ದು ಹಾಂ, ಜ್ಞಾನಕ್ಕೆ ಆಗಬೇಕು. ಅದಕ್ಕೆ ಅಕ್ಕಿದು ಉಪ್ಪು ಮಾಡ್ರಿ ಅಂತ. ಜ್ಞಾನಕ್ಕೆ ಜ್ಞಾನಕ್ಕೂ ಕೀ ಆಗಿರೋದು. ಅಂದರೆ ಈಗ ವ್ಯಾಕರಣ ಮತ್ತು ಬಲ್ಲಂಥವ್ರಿದ್ರೆ ಪ್ರಶ್ನೆ ಇದು, ಎಕ್ಕಿ ಕೂ ಮಾಡ್ರಿ ಅಂತಿಲ್ಲ. ನೀವು ಹೇಳಬೇಕು ಎಲ್ಲ ಹೀಗೆ ಅಕ್ಕಿ ಅಲ್ಲಿ ನೋಡ್ರಿ ಅಲ್ಲಿ ಕೂ ಅಂತ. ಭಾಳ ಸರಿ ಸಂಶೋಧನೆ ಆಗಿ ಬಂದ್ರಿ ಗ್ರಂಥ. ಅಲ್ಲ, ಸಂಶೋಧನೆ ಇರಲಿ. ಈಗ ಅವ್ರು ಮೊದಲು ಬರ್ತಾರೆ ಅಥವಾ ಸರ್ ನಮಗೆ ಜ್ಞಾನಕ್ಕೆ ಜ್ಞಾನಕ್ಕೂ अनुव्यवसाय संज्ञा है. ಹಾಂ, ಅಥವಾ ವ್ಯವಸಾಯಕ್ಕೆ ಅನುಸಾರಕ್ಕೆ ಅನುವ್ಯವಸಾಯಕ್ಕೆ ಅಂದ್ರೂ ಒಂದೇ. ವ್ಯವಸಾಯ ಅನುಸಾರವಾಗಿಯೇ ಅನುವ್ಯವಸಾಯ ಅಂದ್ರೂ ಒಂದೇ ಅರ್ಥ, ಬೇರೆ ಇಲ್ಲ. हाँ, अनुसारी को अनुव्यवसाय कही. जैसे व्यवसाय के घटाधिक विषय है. ಏನು ಹಿಂದಿಯಲ್ಲಿ ಸೃಷ್ಟಿ ಅನ್ನೋದಲ್ರಿ, ಅಲ್ಲಿ ಎಲ್ಲ ಲೆಟರ್ ಕೊಟ್ಟಾವ. ಕೆ ಕಿ ಕೂ ಒಂದಕ್ಕೆ ಸೇರಿಸ್ಬಿಟ್ಟಾನೆ ಒಂದ್ರಾಗಿ. ಎಲ್ಲಿ ಹಿಂದಿ ಈ ಷಷ್ಠಿ ವಿಭಕ್ತಿ ಅದಲ್ಲ, ಷಷ್ಠಿ ವಿಭಕ್ತಿ. ಕೆ ಕೂ ಎಲ್ಲ ಒಂದರದೇ ಒಂದು ಲೈನ್ನಾಗ ಹಿಂಗೆ ಅದಾವ್ರಿ. ಮತ್ತು ತೃತೀಯ ವಿಭಕ್ತಿಯಲ್ಲಿ ಕೆ ಸೇ ತೃತೀಯದಿಂದ ಮೇಲೆ, ಪಂಚಮಿಗೂ ಸೇ ಅದ ರೀ, ತೃತೀಯಗೂ ಸೇ ಅದ. ಹಿಂದಿ ಬರಕಾರರು ಹ್ಯಾಂಗ ಯಾವ ಭಾಷೆಯಲ್ಲಿ ನೆನಪಾಗೋದು. ಈಗೇನು ಹೊಸ ಹಿಂದಿ ಅದಲ್ಲಿಪ್ಪ, ಅದಕ್ಕೂ ಅಡ್ಜಸ್ಟ್ ಆಗಲ್ಲ. ಹೊಸ ಹಿಂದಿಯಲ್ಲಿ ಅಡ್ಜಸ್ಟ್ ಮಾಡಬೇಕು. ಹೊಸ ಹಿಂದಿ ವ್ಯಾಕರಣ ಸಹಿತ. ಹೊಸ ಹಿಂದಿ ಅಂದರೆ ಈಗ 100 ವರ್ಷ ಇದು ಬೇರೆ ವ್ಯಾಕರಣ ಅಲ್ರಿ. ಅವರು ಅಜ್ಮೀರ್ ಕೊಟ್ಟೆ ನಾನು ಅಜ್ಮೀರ್ ಕೊಟ್ಟಿರಿ. ಅವಾಗ ಈಗ 2 ವರ್ಷ ಹಿಂದಿಗೆ ಅಡಿಯಲ್ಲಿ ನಡೀತಾರೆ ಪ್ರಭಾಕರ್ ಅಲ್ಲಿ ನಿಮ್ಗೆ ಒಂದು ಹೊಸದೇ ಬಿಳಿ ಪುಟ್ಟ ಹಾಕು, ಎಕ್ದಮ್ ಬಿಳಿದು ಹಿಂಗೆ ಬಿಳಿ ಕವರ್ ಇಂತ ಬಿಳಿದು ಹಿಂಗೆ ಅಂದ್ರೆ ಕವರ್ ಹಳೇದ್ರಿ ಇಲ್ಲ, ಅದಕ್ಕೆ ಏನೇನು ಬರೋದಿಲ್ಲ, ಹೊಸದೇ. ಅಜ್ಮೀರ್ ಪ್ರಭಾಕರ್ ಯಾವುದು ಅಜ್ಮೀರ್ ಪ್ರಭಾಕರ್ ನಿಮಗೆ ಕೊಟ್ಟಿರುತ್ತೆ ಅನಿಸ್ತೀನಿ. ಇಲ್ಲ, ಇದು ಅಲ್ಲ, ಅಜ್ಮೀರ್ ಪ್ರಭಾಕರ್. ಶಂಕರ್ ಕೊಟ್ಟಿದ್ದಾನೆ, ನಿಮಗೆ ಕೊಟ್ಟಿರುತ್ತೆ ಹಿಂಗೆ ಅನಿಸ್ತಿತ್ತು. ಅಲ್ಲಿ ಮುದ್ದಾಮ್ ತಂದ ಸೋಲಾಪುರದು ಬರೀಲಿ ಬಿಡು.
ಅವರು ಈಗ ಅಲಿಕಡೆ ಹಿಂದಿ ಭಾಷೆ ಮಾಡಿ ಈಗೇನು ನಾವು ಇವು ಜ್ಞಾನ ಇಲ್ಲಿ ಒಳಗೆ ದುರುಸ್ತು ಮಾಡಿರಿ ತೋ ಹಿಂಗೇನು ಹಾಕಿದ್ದೀವಲ್ಲ ಅವೆಲ್ಲ ದುರುಸ್ತು ಮಾಡೇ ಬರ್ದಾರ ಅವರು. ದುರುಸ್ತು ಮಾಡಿನೇ ಹೊಸ ಹಿಂದಿ ನವೀನ್ ಅಜ್ಮೀರ್ದವ್ರು. ಹಾಂ, ಅದಕ್ಕೆ ಮಾತಾಜಿಯವರು ಈ ಹಿಂದಿ ಹಿಡಿದು ನಡೆಸಲ್ಲ ಅಲ್ಲಿ ಇವ್ರ ಮಠದ ಗುಲ್ಬರ್ಗದ ಇದು ಹಿಡಿಯಲ್ಲ ಅವ್ರು ಹಿಂದಿ. ಅಜ್ಮೀರ್ದೆ ಎಲ್ಲ ದುರುಸ್ತೆ ಮಾಡೇ ಬರ್ದಾರ. हाँ ये बोल जितने में व्यवसाय के अनुसार इनको अनुव्यवसाय कहे। जैसे व्यवसाय के घटाधिक विषय है तैसे अनुव्यवसाय के भी घटाधिक विषय है। या ते व्यवसाय के अनुसार अनुव्यवसाय, ವ್ಯವಸಾಯದ ಅನುಸಾರವಾಗಿಯೇ ಅನುವ್ಯವಸಾಯ ಇರುತ್ತದೆ. ಈಗ ಬರೀ ವ್ಯವಸಾಯಕ ಜ್ಞಾನಕ್ಕೆ ವಿಷಯ ಘಟ ಮತ್ತು ಘಟದ ಜ್ಞಾನ, ಘಟ ಮತ್ತು ಘಟದ ಜ್ಞಾನ ಇವೆರಡೇ ಅದಾವಲ್ಲ ಅಂತ ಹೇಳದಂತೆ ಆಯಿತು. ಆದರೂ ಈಗ ಅವರೊಂದು ನಿಯಮ ಆಗ್ತಾರೆ ನ್ಯಾಯಕರು, अनुव्यवसाय ज्ञान का आत्मा भी विषय है. अनुव्यवसाय ज्ञान का आत्मा भी ಹೆಂಗೆ ಘಟ ಜ್ಞಾನ ಅದು ನೋಡು ಹಂಗೆ ಆತ್ಮನು ಕೂಡ ವಿಷಯ ಇದ್ದಾನೆ. ಆತ್ಮನು ಕೂಡ ಘಟಂ ಅಹಂ ಜಾನಾಮಿ, ಅಹಂ ಜಾನಾಮಿ, ಅಹಂ ಜಾನಾಮಿ. ಹೆಂಗೆ ಘಟದ ಜ್ಞಾನ ಅದರಂತೆ ಆ ಘಟದ ಜ್ಞಾನಕ್ಕೆ ಆಶ್ರಯ ಆತ್ಮ. ಆ ಘಟದ ಜ್ಞಾನಕ್ಕೆ ಆಶ್ರಯ ಯಾರು? ಆತ್ಮ. ಆತ್ಮನಲ್ಲಿನೇ ಜ್ಞಾನ ಗುಣ ಏನ್ರಿ? ಆತ್ಮನಲ್ಲಿ ಜ್ಞಾನ ಗುಣ ಅದು. ಹಾಂ, ಅದಕ್ಕೆ ಆ ಆಶ್ರಯ ಆತ್ಮಂದು ಕೂಡ ವಿಷಯ ಆಗ್ತದೆ. ಯಾಕಂದ್ರೆ ಅವರು ಅನುವ್ಯವಸಾಯ ಏನದೆ ಯಾಕೆ ಹೇಳ್ಕೊತಾರೆ ಹಿಂಗೆ, ಅದು ಜಡ ಅದ. ಅನುವ್ಯವಸಾಯ ಜಡ ಅದೇನಿಲ್ಲ, ಆತ್ಮನೂ ಜಡನೇ. ಪರಂತು ಮನುಷ್ಯನ ಸಂಯೋಗ ಆಗೋದು ಕೂಡ ಜ್ಞಾನ ಉತ್ಪತ್ತಿ ಆಗ್ತದೆ. ಅದಕ್ಕೆ ಘಟದ ಜ್ಞಾನ, ಅದಕ್ಕೆ ಆಶ್ರಯ ಆತ್ಮ, ಜ್ಞಾನಕ್ಕೆ ಆಶ್ರಯ ಆತ್ಮ. ಹಾಂ, ಅದಕ್ಕೆ ಆತ್ಮನೂ ಕೂಡ ವಿಷಯ ಇದ್ದಾನೆ ಅನುವ್ಯವಸಾಯ ಜ್ಞಾನಕ ಅಂತಾರೆ ಅವರು. ಮತ್ತೆ ನಿಮ್ಗೆ नियम है अनुव्यवसाय की आत्मा भी विषय कायते. ये नियम है ज्ञान, इच्छा, कृति, सुख, दुख, द्वेष. हाँ, आत्मा के विशेष गुण है. इव आरू आरू. ಹಾಂ, ಜೀವ ಹಿಂದೆ ನಿಮಗೆ ಹೇಳಿತು ನೋಡಿ, ಜೀವಾತ್ಮನೋ ಗುಣಸ್ತು ಚತುರ್ದಶ. ವಿಚಾರಸಾಗರ 6ನೇ ತರಣ ಶುರುವಾತಿಗೆ ಬುದ್ಧಾದಿ ಷಟ್ಕಂ, ಸಂಖ್ಯಾದಿ ಪಂಚಕಂ, ಧರ್ಮ ಅಧರ್ಮ ಭಾವನಾ ಹಿಂಗೆ ಹೇಳ್ತಾರೆ. ಅದಕ್ಕೆ ಮೊದಲು ವಿಶೇಷ ಗುಣ ಯಾವಂದರೆ ಬುದ್ಧಾದಿ ಷಟ್ಕಂ. ಅವೇ ಇವು ಜ್ಞಾನ, ಇಚ್ಛಾ, ಕೃತಿ, ಸುಖ, ದುಃಖ, ದ್ವೇಷ. ಇವು ಸುಖ, ದುಃಖ, ಜ್ಞಾನ, ಇಚ್ಛಾ, ದ್ವೇಷ, ಪ್ರಯತ್ನ, ಧರ್ಮ ಅಧರ್ಮ. ಧರ್ಮ ಅಧರ್ಮ ಅಥವಾ ಜ್ಞಾನದ ಸಂಸ್ಕಾರ ಅಂದ್ರೆ ಭಾವನಾ. ಈ 6 ಗುಣ ವಿಶೇಷ ಗುಣಗಳು ಆತ್ಮನಲ್ಲಿ ಅದಾವ. ವಿಶೇಷ ಗುಣಗಳು ಆತ್ಮನಲ್ಲಿ ಅದಾವ. ವಿಶೇಷ ಗುಣ इनमें किसी एक गुण की प्रतीति होवे तो आत्मा की प्रतीति होवे. ಇದರಲ್ಲಿ ಆ ಆತ್ಮನಲ್ಲಿ ಒಂದು ಗುಣದ ಜ್ಞಾನ ಐತಪ್ಪ ಅಂದ್ರೆ ಆತ್ಮದ ಜ್ಞಾನ ಆಗ್ತದೆ. ಗೊತ್ತಿಲ್ಲ, किसी की प्रतीति नहीं होवे तो आत्मा की प्रतीति होवे नहीं. व्यतिरेक ಮ್ಯಾಲಿಂದು किसी एक गुण की प्रतीति होवे तो. ಯಾಕೆ ಜ್ಞಾನ ಅವರು ನಿತ್ಯ ಸಮಾಜ ಸಂಬಂಧ ಹೇಳುವಾಗ ಗುಣಗುಣಿ ಸಮಾಜ ಸಂಬಂಧ, ನಿತ್ಯ ಸಂಬಂಧೋ ಸಮವಾಯ, ಈ ನಿಯಮ ಅವ್ರದ್ದು ಗೊತ್ತಿಲ್ಲ ಹಂಗೆ ನಿಮ್ಗೆ. ನಿತ್ಯ ಸಂಬಂಧೋ ಸಮವಾಯ ಅದು ನೋಡ್ರಿ. ಅದಕ್ಕೆ ಕಿಸಿ ಏ ಗುಣಕ್ಕೆ ಪ್ರತೀತಿ ಹೋವೆ, ಆತ್ಮಕ್ಕೆ ಪ್ರತೀತಿ ಹೋವೆ. ಕಾರಣ ಇತ್ತಪ್ಪ ಅಂದ್ರೆ ಕಾರ್ಯ ತೋರ್ತದ. ಕಿಸಿಕಿ ಪ್ರತೀತಿ ನೈ ಹೋವೆ, ಅದರಲ್ಲಿ ಯಾವುದ್ರ ಜ್ಞಾನ ಆಗುವುದಿಲ್ಲ. ಅಲ್ಲಿ ಆತ್ಮಂದು ಕೂಡ ಜ್ಞಾನ ಆಗುವುದಿಲ್ಲ. ಅಲ್ಲಿ ಆತ್ಮಂದು ಕೂಡ ಜ್ಞಾನ ಆಗುವುದಿಲ್ಲ. ಯಾಕೆ ಸಕಲ ವಿಶೇಷ ಗುಣನಕ್ಕೂ ತ್ಯಾಕೆ ಆತ್ಮಕ್ಕೆ ಪ್ರತೀತಿ ಹೋವೇನಿ. ಎಲ್ಲ ವಿಶೇಷ ಗುಣಗಳಂದ್ರೆ 6, ಸಕಲ ಅಂದ್ರೆ 6 ತಗೋಬೇಕು. ಹಾಂ, ವಿಶೇಷ ಗುಣದ ತ್ಯಾಗ ಮಾಡಿ ಆತ್ಮನ ಜ್ಞಾನ ಆಗುವುದಿಲ್ಲ. ಅದರಂತೆ ಆತ್ಮಕ್ಕೂ ತ್ಯಾಕೆ ಕೇವಲ ಜ್ಞಾನಾದಿಗನಿಗೆ ಬಿ ಪ್ರತೀತಿ ಹೋವೇನಿ. ಜ್ಞಾನಾದಿಗಳಿಗೂ ಕೂಡ ಪ್ರತೀತಿ ಅಂದರೆ ಜ್ಞಾನ
ಆಗುವುದಿಲ್ಲ. ಯಾತೆ ಜಬ ಘಟಕೆ ज्ञान का ज्ञान होवे. ಘಟಕೆ ज्ञान का ज्ञान हो ಅಂದರೆ ಅನುವ್ಯವಸಾಯ ಅಂದರೆ ಘಟಮಂ ಜಾನಾಮಿ. ज्ञान का अनुव्यवसाय ಅಂದರೆ ಘಟಮಂ ಜಾನಾಮಿ. तब आत्मा का भी ज्ञान होवे है. ಆತ್ಮದ ಕೂಡ ಜ್ಞಾನ ಆಗುತ್ತದೆ. ಆದ್ದರಿಂದ ಈ याते बड़ो इस व्यवसाय ज्ञान को और ताके विषय घट को तैसे व्यवसाय के आश्रय आत्मा को घटम हम जानामि ये ज्ञान प्रकाशे हुआ है. इति तनक मत्तम ओत नोड आत्मा का भी ज्ञान हुए ಅಲ್ಲಿ ಗೊತ್ತಾಯ್ತು ನಿಮಗೆ. ಹಾಂ, ಈ ವ್ಯವಸಾಯ ಜ್ಞಾನಕ್ಕೂ ಅಂದರೆ ಘಟ ಜ್ಞಾನಕ್ಕೂ ತಾಕೆ ವಿಷಯ ಘಟಕು ಅಜ್ಞಾನಿಕ ವಿಷಯ ಘಟ ಎರಡು ಮತ್ತು ಆ ವ್ಯಾವಸಾಯಿಕ ಆಶ್ರಯ ಅಂದರೆ ಘಟ ಜ್ಞಾನಕ್ಕೆ ಆಶ್ರಯ ಆತ್ಮಂಕು ಅಂದರೆ ಗುಣಗುಣಿ ಅಂದರೆ ಮೂರು ಯಾವ ಪ್ರಭು ಮೂರು ವ್ಯವಸಾಯ ಜ್ಞಾನಕ್ಕೂ ತಾಕೆ ವಿಷಯ ಘಟನಕ್ಕೂ ತೈಸೆ ಅದೇ ರೀತಿ ವ್ಯವಸಾಯಕ್ಕೆ ಆಶ್ರಯವಾಗಿರುವಂಥ ಆತ್ಮಾಂಕು ही गुणगुणी आत्मा को अंदर ने गुणगुणी घटम अहम जानामि अहम अंदर आत्मज्ञान यह ज्ञान प्रकाशे है. ಈ ಜ್ಞಾನ ಪ್ರಕಾಶ ಮಾಡುತ್ತದೆ. ಇಸಿ ವಾಸ್ತೆ ತ್ರಿಪುಟಿ ಗೋಚರ ಜ್ಞಾನಕ್ಕೂ ಅನುವ್ಯವಸಾಯಕಯೇ. ಇದೇ ಕಾರಣದಿಂದ ನಾವು ಅವರು ತ್ರಿಪುಟಿಯನ್ನು ವಿಷೀಕರಿಸುವಂಥ ಜ್ಞಾನಕ್ಕೆ ಅನುವ್ಯವಸಾಯ ಅಂತ ಹೇಳ್ಯಾರ. ಇನ್ನು ಮುಂದಿನ ಮತ್ತು ನಾಳೆ ನೋಡೋಣ.